ಇನ್ನು ನಾರಾಯಣಗೌಡರನ್ನ ಈಗಾಗಲೇ ಜೈಲಿಗೆ ಸ್ಥಳಾಂತರಿಸಲಾಗಿದೆ. ನಾರಾಯಣಗೌಡರನ್ನ ಬೆಳಗ್ಗೆ ಅವರು ಮತ್ತು ಅವರ ಜೊತೆಗಿರುವಂಥವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ತಾನೇ ನಾರಾಯಣಗೌಡರನ್ನ ವಶಕ್ಕೆ ಪಡೆಯಲಾಗಿತ್ತು. ಜಡ್ಜ್ ಎದುರುಗಡೆಗೆ ಅವ್ರನ್ನ ಒಪ್ಪಿಸಿದರು. ಜನವರಿ 10ನೇ ತಾರೀಕು ತನಕ ಅವ್ರನ್ನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ನಾರಾಯಣಗೌಡ ಶಿಫ್ಟ್ ಆಗಿದ್ದಾರೆ. ಬೆಳಗಿನಿಂದ ಇಲ್ಲಿ ಸೂಕ್ತ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಯಾವುದೇ ಅಹಿತಕರ ಘಟನಾವಳಿಗಳು ಜರುಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ. ಇದರ ಹೊರತಾಗಿಯೂ ಕೂಡ ಹಲವಾರು ಕರವೇ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದರು. ಇನ್ನು ಜೈಲಿಗೆ ಹೋಗೋದಕ್ಕಿಂತ ಮೊದಲು ನಾರಾಯಣಗೌಡರು ಮಾತಾಡಿದ್ರು. ಅದರಲ್ಲೂ ಮಾಲ್ ಆಫ್ ಏಷ್ಯಾ ಬಗ್ಗೆ ನಾರಾಯಣಗೌಡರು ಮಾತಾಡಿರುವಂಥದ್ದು ಏನು ಹೇಳಿದ್ರು ಬನ್ನಿ ನೋಡೋಣ. ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಲ್ಲ. 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ. 31 ಜಿಲ್ಲೆಯಲ್ಲೂ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗಿತೀವಿ, ಎಸಿತೀವಿ. ಕರ್ನಾಟಕ ಇದು ಕರ್ನಾಟಕ. ಇಲ್ಲಿ ಆಡಳಿತ ಭಾಷೆ ಕನ್ನಡ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನು ಇವರೇ ಮಾಡಿದಂಥ ಕಾಯ್ದೆ, ಏನು ಕಾಯ್ದೆ ಮಾಡಿದ್ರಿ? ಶೇಕಡ ನಾಮಫಲಕದ 60 ಭಾಗ ಕನ್ನಡದಲ್ಲಿ ಇರಬೇಕು ಅಂತ ಕಾಯ್ದೆ ಮಾಡಿದ್ರಲ್ರಿ ಸಿದ್ದರಾಮಯ್ಯನವರೇ. ಮರ್ತು ಬಿಟ್ರ? ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಕನ್ನಡದ ಪ್ರೇಮಿ, ಕನ್ನಡದ ಅಭಿಮಾನಿ, ಕನ್ನಡದ ಹೋರಾಟ, ನೆಲ ಜಲ ಅಂದರೆ ಭಾರಿ ಕಳಕಳಿ ಅಂದ್ಕೊಂಡು ನಾವು ಅವರಿಗೆ ಸಹಾಯ ಮಾಡಿದ್ವು. ಅವ್ರು ಕೊಟ್ಟಂಥ ಉಡುಗೊರೆ ಏನಪ್ಪ ಅಂದರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು, ಕೇಸು, ಮತ್ತು ಇವತ್ತು ನಮ್ಮನ್ನು ಜೈಲಿಗೆ ಕಳಿಸುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆಯಿತು, ಮಾಡಿ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಿಮಗೆ ಸ್ವಾಭಿಮಾನ ಇಲ್ವೇನ್ರಿ? ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ನಾಡಲ್ಲಿ ಬಂದವರು ಕನ್ನಡವನ್ನು ಕಲಿಬೇಕು, ಕನ್ನಡದ ನಾಮಫಲಕ ಹಾಕಬೇಕು. ನೀವು ಹೇಳ್ಕೊತೀರಿ ನಮ್ಮದು ಕನ್ನಡ ಪರ್ವ ಸರ್ಕಾರ, ಕನ್ನಡದ ಕಳಕಳಿ ಇದೆ ನಮಗೆ ಅಂತ ಹೇಳ್ಕೊತೀರಲ್ರಿ. ಯಾವುದ್ರಿ ಬೂಟಾಟಿಕೆ ಇದೆಲ್ಲ? ಬೂಟಾಟಿಕೆ ಸರ್ಕಾರನ ನಿಮ್ಮದು? ಯಾವುದು ಸೀಮೆಗೆ ನಿಮ್ಮ ಕನ್ನಡ ಪ್ರೇಮ? ಯಾವುದು ನಿಮ್ಮದು ಕನ್ನಡದ ಕಳಕಳಿ?